ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮನುಸಂತು ವ್ಲಾಗ್ಸ್. ಹಾಗೆ ಇವತ್ತಿನ ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಕಾಯ್ತೆ ಕಾಡುತ್ತೆ ನೋಡಿ, ಈ ಪೇಪರ್ನ ಕಿವಿಗೆ ಹಾಕೊತಾ ಇದ್ದಾಳೆ ನಾನು ವೀಡಿಯೋ ಮಾಡೋ ಅಷ್ಟೊತ್ತಿಗೆ. ಎಷ್ಟು ತೀಟೆ ಕಲ್ತಿದ್ದಾಳೆ ಅಂದರೆ ನಮ್ಮ ಪಾಪು ನೋಡಿ, ಎಲ್ಲ ಕಿತ್ತಾಕಿದ್ದಾಳೆ ಪಾಪ. ಅವ್ರ ಅಣ್ಣ ಎದ್ರೆ ಅಳ್ತಾನೀಗ. ಸ್ಕೂಲಲ್ಲಿ ಆರ್ಟ್ ಮಾಡಿದ್ದ ಅವನು. ಇಲ್ಲಿ ಈ ಥರ ಅಂಟಿಸ್ಬಿಟ್ಟು ಒಳಗಡೆ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಅಂತ ಬರೆದಿದ್ರು. ಇದೆಲ್ಲ ಸುಮ್ಮನೆ ಮಕ್ಳ ಕೈಲಿ ಹಾಗೇ ಮಾಡಿಸಿದ್ರು. ಅವ್ರ ಮ್ಯಾಮ್ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಅಂತ ಬರೆದುಕೊಟ್ಟು, ಹಾಗೆ ಇಲ್ಲಿ ಒಂದು ಸ್ಮೈಲಿದೆಲ್ಲ ಮಾಡಿಕೊಟ್ಟಿದ್ರು. ಎಲ್ಲ ಕಿಕ್ಕಿದ್ದಾಳೆ ನನ್ನ ಮಗಳು. ಇನ್ನಿವಾಗ ಅವನೆದ್ರೆ ಅಳ್ತಾನೆ. ಇನ್ನು ಇವಳು ಮಲಗಿದ್ಲು, ನಮ್ಮ ಪಾಪುನೂ ಸಹ ಮಲಗಿ ಇವಾಗ ಎದ್ದಿದ್ದಾಳೆ. ನಾವು ಒಂದು ಫಂಕ್ಷನ್ ಇತ್ತು, ಹೋಗಿದ್ವಿ. ಡ್ರೆಸ್ಸು ಸಹ ಚೇಂಜ್ ಮಾಡಿಲ್ಲ, ಹಾಗೆ ಮಲ್ಕೊಬಿಟ್ಟಿದ್ದಾಳೆ. ಅಲ್ಲೇ ಬರ್ತಾನೆ ಆಟೋದಲ್ಲೇ ಮಲ್ಕೊಂಬಿಟ್ಟಿದ್ಲು. ಸೊ ಇವಾಗ ಅವಳಿಗೂ ಸಹ ಡ್ರೆಸ್ ಚೇಂಜ್ ಮಾಡಬೇಕು. ನಾನು ಸಹ ಫ್ರೆಶ್ ಅಪ್ ಆಗಿ ಸುಮ್ಮನೆ ಕುಂತಿದ್ದೆ, ಪೂಜೆ ಮಾಡಬೇಕೀಗ. ಇನ್ನು ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ ಬನ್ನಿ. ಇವತ್ತು ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಹಾಯ್ ಖರ್ಚಿನೀತ. ಹಾಯ್ 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 ಬೋಲ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮನುಸಂತು ವ್ಲಾಗ್ಸ್. ತೂ ಬೋಲ. ವೆಲ್ಕಮ್ ಬ್ಯಾಕ್ ಬೋಲ್. वेलकम 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 बोले. हाय हाय गुड नाइट. ओ ಅತ್ತ ನಾಯಿ ಗುಡ್ ನೈಟ್. ಇವಾಗಲ್ಲ ಗುಡ್ ನೈಟ್, ಈವ್ನಿಂಗ್ ಇವಾಗ. ಓಹೋ ಗುಡ್ ಈವ್ನಿಂಗಾ. ರಾಮ ರಾಮ, ಎಂಥ ಕೆಲಸ ಆಗೋಯ್ತು. ಏರ್ಸರ್ ಬರೋಬ್ಬರ ಕಡಿಮೆ ತಾಮ. ಕೂದಲು ಬೆಳೆದು ಬಿಟ್ಟು ಕ್ಲಿಪ್ ಹಾಕಿಸ್ಕೊಳ್ಳಲ್ಲ. ಹೊರಗೆ ಹೋಗೋಣ. ಇನ್ನೂ ಇವರು ಸಹ ಆಫೀಸಿಂದ ಬಂದಿಲ್ಲ. ಅವ್ರು ಬಂದ ಮೇಲೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಬನ್ನಿ ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ. ಹಾಗೆ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವತ್ತಿನ ಶಾಪಿಂಗ್ ವ್ಲಾಗ್ ಹೇಗಿರುತ್ತೆ? गेला दिवा. काय ಇನ್ನು ಹಾಗೆ ಎಲ್ಲ ಫ್ರೆಶ್ ಅಪ್ ಆಗಿ ಮಗನ್ನ ಸಹ ಎಬ್ಬಿಸ್ಕೊಂಡು ಅವನು ಸ್ವಲ್ಪ ರೆಡಿ ಮಾಡಿಕೊಂಡು ಝುಡಿಯೋಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ಹಾಗಾಗಿ ಇಲ್ಲಿ ಮಂಜು ಅಕ್ಕ ಅವ್ರು ಸಹ ಬರ್ತೀನಿ ಅಂತ ಅಂದಿದ್ರು. ಇನ್ನು ಅವ್ರಿಗೆ ಕಾಯ್ತಾ ಇದ್ವಿ ಪಾರ್ಕಿಂಗಲ್ಲೇ ನಿಂತ್ಕೊಂಡು. ಇನ್ನು ಅವರು ಬಂದರು. ಇನ್ನು ಮೇಲೆ ಹೋದ್ವಿ, ಶೂ ನೋಡ್ತಾ ಇದ್ವಿ. ಇಲ್ಲಿ ಮಿರರ್ ನೋಡ್ಕೊಂಡು ನನ್ನ ಮಗಳು ಇಬ್ಬರು ಡ್ಯಾನ್ಸ್ ಮಾಡ್ತಾಯಿದ್ರು. ಇನ್ನು ನನ್ನ ಮಗಳಂತೂ ಇರ್ತಾನೆ ಇರಲಿಲ್ಲ, ತುಂಬ ತೀಟೆ ಮಾಡ್ತಿದ್ಲು. ಹಾಗಾಗಿ ನನ್ನ ಮಗ ಆಟ ಆಡಿಸ್ಕೊಂಡು ಮಿರರ್ ಮುಂದೆ ಇದ್ದ. ಇನ್ನು ಹಾಗೆ ಇದು ನೆಕ್ಸ್ಟ್ ಡೇ. ಇನ್ನು ಅವತ್ತು ಝುಡಿಯೋಲಿ ಬರೀ ಕ್ಯಾಶುವಲ್ ವೇರ್ಸ್ ತೊಗೊಂಡಿದ್ವಿ ಅಷ್ಟೇ. ಹಾಗೆ ಸ್ವಲ್ಪ ಕಾಸ್ಮೆಟಿಕ್ ಶಾಪ್ ಮಾಡಿದ್ವಿ. ಇನ್ನು ಇದು ಬಂದುಬಿಟ್ಟು ಸ್ವಲ್ಪ ಧಾರೆಗೆ ರಾಮರಾಜ್ದೆಲ್ಲ ತೊಗೋಬೇಕಿತ್ತು, ಪಂಚೆ ಅಂತ ಹೇಳ್ಬಿಟ್ಟು ಮದುವೆಗೆ ಶಾಪಿಂಗ್ ಮಾಡ್ತಾ ಇರೋದು.
ಸೊ ಹಾಗಾಗಿ ಇಲ್ಲಿ ಹೌಸಿಂಗ್ ಬೋರ್ಡ್ ಹತ್ರ ಒಂದು ಶಾಪ್ ಇತ್ತು ಬಸವೇಶ್ವರ ನಗರಲ್ಲಿ. ಅಲ್ಲಿ ಹಾಗೆ ಹೋಗ್ತಾ ನೋಡಿದ್ವಿ, ಅಲ್ಲಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಎಲ್ಲ. ಇನ್ನು ಈ ಶಾಪಲ್ಲಿ ನಮ್ಮ ಹಸ್ಬೆಂಡು ನೋಡ್ತಾಯಿದ್ರು, ಟ್ರಯಲ್ ರೂಮಲ್ಲೆಲ್ಲ ಟ್ರಯಲ್ ಮಾಡಿ ನೋಡ್ತಾಯಿದ್ರು ಇನ್ನು ಯಾವ ಥರ ಬಟ್ಟೆ ತೊಗೊಳ್ಳೋದು ಅಂದ್ಬಿಟ್ಟು. ಅವರಂತೂ ಫಿಕ್ಸ್ ಆಗಿಬಿಟ್ಟಿದ್ರು ಮೈಂಡಲ್ಲೇ, ಬ್ಲ್ಯಾಕ್ ಶರ್ಟೇ ತೊಗೋಬೇಕು ನಾನು ಅಂತ ಅಂದ್ಬಿಟ್ಟು. ಇನ್ನು ಅವರು ಬ್ಲ್ಯಾಕ್ ಶರ್ಟು ಅಂದ್ಬಿಟ್ಟು ಅವ್ರು ತೊಗೊತಾಯಿದ್ರು. ಇನ್ನು ಹಾಗೆ ನನ್ನ ಮಗಳಿಗೂ ಸ್ವಲ್ಪ ಆಟ ಆಡೋಕ್ಕೆ ಚೆನ್ನಾಗಿತ್ತು ಅಲ್ಲಿ. ಇನ್ನು ಇವರು ಸಹ ಮೈಂಡೆಲ್ಲ ಫಿಕ್ಸ್ ಆಗಿಬಿಟ್ಟಿದ್ರು ಬ್ಲ್ಯಾಕೇ ಹಾಕೋಬೇಕು ಅಂದ್ಬಿಟ್ಟು. ಕೊನೆಗೆ ಬ್ಲ್ಯಾಕ್ನೇ ಮ್ಯಾಚ್ ಮಾಡಿ ಬ್ಲ್ಯಾಕ್ ಡ್ರೆಸ್ನೇ ತೊಗೊಂಡ್ರು. ಹಾಗೆ ನನ್ನ ಮಕ್ಕಳು ಸಹ ಆಟ ಆಡ್ಕೊಂಡು ಏನು ತೀಟೆ ಮಾಡಿಲ್ಲ ಅವತ್ತು. ವಾಟ್ ಆರ್ ಯು ಡೂಯಿಂಗ್ ಗೈಸ್? ವಾಟ್ ಆರ್ ಯು ಡೂಯಿಂಗ್ ಗೈಸ್? ಇನ್ನು ಅಲ್ಲಿ ಡ್ರೆಸ್ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಇನ್ನು ನಾನು ಹಾಗೆ ಅವತ್ತು ಹೇರ್ ಕಟ್ ಸಹ ಮಾಡಿಸಿದ್ದೆ. ಇನ್ನು ನಾನು ಮಿರರ್ ಮುಂದೆ ನಿಂತ್ಕೊಂಡು ಹೇರ್ ಕಟ್ಟು, ಸ್ವಲ್ಪ ಶಾಪಿಂಗ್ ಇದರಲ್ಲಿ ಹೇರ್ ಕಟ್ಟನ್ನು ನಾನು ಅಷ್ಟು ನೀಟಾಗಿ ನೋಡ್ಕೊಂಡಿರಲಿಲ್ಲ. ಹಾಗಾಗಿ ಅವತ್ತು ಮಿರರ್ ಮುಂದೆ ಬಂದು ನಿಂತ್ಕೊಂಡು ನೋಡಿಕೊಂಡು ಹೇಗಿದೆ ನನ್ನ ಹೇರ್ ಕಟ್ಟು ಅಂದ್ಬಿಟ್ಟು. ಒಟ್ಟಿನಲ್ಲಿ ತುಂಬ ಶಾರ್ಟ್ ಮಾಡಿಬಿಟ್ಟಿದ್ದಾರೆ ಹೇರ್ಸು, ಆದರೂ ತುಂಬ ಇಷ್ಟ ಆಯಿತು. ಹಾಗೆ ನಮ್ಮ ಹಸ್ಬೆಂಡ್ ಸ್ವಲ್ಪ ವೀಡಿಯೋ ಮಾಡಿ ನೋಡೋಣ ಹೇಗಿದೆ ನನ್ನ ಹೇರ್ಸು ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದ್ದೇವೆ. ಅವರು ವೀಡಿಯೋ ಮಾಡಿಕೊಡ್ತಾಯಿದ್ರು. ಹಾಗೆ ನನಗೂ ತುಂಬ ಇಷ್ಟ ಆಯಿತು ಹೇರ್ ಕಟ್ಟು. ಹಾಗೆ ಇದನ್ನು ಶಾರ್ಟ್ ಸಹ ಮಾಡಿ ಹಾಕಿದ್ದೆ. ಇನ್ನು ಇದು ಮಂಡೇ ಹಾಗೆ ಕಂಟಿನ್ಯೂ ಮಾಡಿದ್ದೀನಿ, ವ್ಲಾಗ್ ಎಲ್ಲ ಆಫ್ ಆಗಿದೆ. ಇನ್ನು ಹಾಗೆ ಅವತ್ತು ಮೆಹಂದಿ ಸಹ ಹಾಕ್ಕೊಂಡು ಮದುವೆಗೆ ಅಂತ ಹೇಳ್ಬಿಟ್ಟು ಇಬ್ಬರೂ ಮೆಹಂದಿ ಹಾಕ್ಕೊಂಡು ರೆಡಿ ಆಗಿದ್ವಿ. ಇನ್ನು ಎಲ್ಲ ಪ್ರಿಪ್ರೇಷನ್ ಎಲ್ಲ ಮುಗೀತು, ಲಾಸ್ಟ್ ಮೆಹಂದಿ ಒಂದು ಇದ್ದಿದ್ದು. ಹಾಗೆ ಹಾಕ್ಕೊಂಡು ಇನ್ನು ಎಲ್ಲ ಮದುವೆ ಕೆಲಸ ಎಲ್ಲ ಮುಗೀತು. ಹಾಗೆ ಮದುವೆದು ನಾನೇನು ವೀಡಿಯೋನೇ ಮಾಡೋಕ್ಕಾಗಿಲ್ಲ. ಇನ್ನು ಹಾಗೆ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ.